ಗ್ಯಾಂಗ್ ವೆಲ್ಕಮ್ ಟು ಥ್ರಿಲ್ಲಿಂಗ್ ವರ್ಲ್ಡ್. ಇವತ್ತಿನ ಮೊದಲನೇ ಸ್ಟೋರಿ ಬಂದು ನಮ್ಗೆ ಸಬ್ಸ್ಕ್ರೈಬರ್ಸಲ್ಲಿ ಒಬ್ಬರದು ಕಾರ್ತಿಕ್ ಅವ್ರ ಜೊತೆ ನೋಡಿದಿರೋಂಥ ಒಂದು ರಿಯಲ್ ಇನ್ಸಿಡೆಂಟು. ಈ ವಿಡಿಯೋನ ಪೂರ್ತಿ ನೋಡಿ, ಎಲ್ಲ ನಿಮ್ಮ ಕಣ್ಣು ಮುಂದೆ ಬರ್ತಾ ಹೋಗುತ್ತೆ. 23 ವರ್ಷ ವಯಸ್ಸಾಗಿರುವಂಥ ಕಾರ್ತಿಕ್ ಬಂದು ಶಿವಮೊಗ್ಗದವನು. ಇವನಿಗೆ ತಂದೆ ತಾಯಿ ಯಾರೂ ಇರಲ್ಲ, ಇರೋದೊಬ್ಳು ಅಕ್ಕ ಮಾತ್ರ. ಅವರಿಗೂ ಮದುವೆ ಆಗಿದೆ. ಸೊ ಈಗ ಮನೆಯಲ್ಲಿ ಕಾರ್ತಿಕ್ ಒಬ್ಬನೇ ಇರ್ತಾ ಇದ್ದಿದ್ದು. ಆ್ಯಂಡ್ ಸಂಬಂಧಿಕರಂತೂ ಹೆಚ್ಚಿಗೆ ಯಾರೂ ಇರಲಿಲ್ಲ. ಹಾಗಾಗಿ ಮೋಸ್ಟ್ ಆಫ್ ದ ಟೈಮ್ ಕಾರ್ತಿಕ್ ಫ್ರೆಂಡ್ಸ್ ಜೊತೆನೇ ಕಳೀತಾ ಇದ್ದ. ಫ್ರೆಂಡ್ಸ್ ಅವ್ರ ಮನೆಗೆ ಹೋಗೋದು, ಇಲ್ಲ ಅವ್ರನ್ನ ತನ್ನ ಮನೆಗೆ ಇನ್ವೈಟ್ ಮಾಡಿ ಅವರಿಗೆ ಒಳ್ಳೊಳ್ಳೆ ಅಡುಗೆ ಮಾಡಿ ಕೊಡೋದು. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಫ್ರೆಂಡ್ಸ್ ಜೊತೆ ಕಾರ್ತಿಕ್ನ ಬಂದವೆ ತುಂಬ ಚೆನ್ನಾಗಿತ್ತು. ಒಂದಿನ ಕಾರ್ತಿಕ್ನ ಕ್ಲೋಸ್ ಫ್ರೆಂಡ್ ಅರುಣ್ ಅನ್ನೋನು ತನ್ನ ಫ್ರೆಂಡ್ ಕಾರ್ತಿಕ್ಗೆ ಊರಲ್ಲಿ ನಡೆಯುವಂಥ ಜಾತ್ರೆಗೆ ಇನ್ವೈಟ್ ಮಾಡ್ತಾನೆ. ಅರುಣ್ ಅವ್ರ ಊರು ಬಂದು ಶಿವಮೊಗ್ಗದಿಂದ ಸುಮಾರು 150 ಕಿಲೋಮೀಟರ್ ದೂರ ಕುಣಿಗಲ್ ಹತ್ತತ್ರ ಒಂದು ಫಾರೆಸ್ಟ್ ಏರಿಯಾದಲ್ಲಿ ಇರುತ್ತೆ. ಸುತ್ತಮುತ್ತ ನೋಡಲಿಕ್ಕೆ ಪರಿಸರ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇವನು ಬೇರೆ ಜಾತ್ರೆಗೆ ಬರಲೇಬೇಕು ಅಂತ ಫೋರ್ಸ್ ಮಾಡ್ತಿದ್ದಾನೆ. ಸರಿ ಹೋಗುವ ಬಿಡುವ ಅಂತ ಕಾರ್ತಿಕ್ಕು ಬರ್ತೀನಿ ಅಂತ ಒಪ್ಕೊಳ್ತಾನೆ. ತಾನು ಕೆಲಸ ಮಾಡ್ತಿದ್ದ ಕಡೆ 2 ದಿನ ರಜೆ ಕೇಳ್ತಾನೆ. ಆದರೆ ಮ್ಯಾನೇಜರು ಇಲ್ಲಪ್ಪ, 2 ದಿನ ರಜೆ ಕೊಡಲಿಕ್ಕೆ ಆಗಲ್ಲ, ಬೇಕಿದ್ರೆ 1 ದಿನ ರಜೆ ಕೊಡ್ತೀನಿ, ಬೆಳಗ್ಗೆ ಹೋಗ್ಬಿಟ್ಟು ಸಂಜೆ ವಾಪಸ್ ಬಂದ್ಬಿಡು ಅಂತ ಹೇಳ್ತಾರೆ. ಕಾರ್ತಿಕ್ಕು ಸರಿ ಸರ್ ಅಷ್ಟೇ ಮಾಡ್ತೀನಿ ಅಂತ ನೆಕ್ಸ್ಟ್ ಡೇ ಅರುಣ್ ಅವ್ರ ಊರ ಕಡೆ ಹೋಗ್ತಾನೆ. ಜಾಸ್ತಿ ದೂರ ಏನು ಇರಲಿಲ್ಲ, 150 ಕಿಲೋಮೀಟ್ರ್ ಅಷ್ಟೇ. ಹಾಗಾಗಿ ಕಾರ್ತಿಕ್ ಏನು ಮಾಡ್ತಾನೆ, ತನ್ನ ಬೈಕ್ ತೊಗೊಂಡು ಅರುಣ್ ಅವ್ರ ಊರ ಕಡೆ ಹೊರಡ್ತಾನೆ. ಆ್ಯಂಡ್ ಅಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ ಬೆಳಗ್ಗೆ 10ರಿಂದ 11 ಗಂಟೆ AM ಆಗಿರುತ್ತೆ. ಸೊ ಅರುಣ್ ಅವ್ರ ಮನೆಗೆ ಹೋಗಿ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಊರಿನ ದೇವತೆ ದರ್ಶನ ಮಾಡಿಕೊಂಡು ಗಾಡಿಗೆಲ್ಲ ಪೂಜೆ ಮಾಡಿಸಿ ಈವ್ನಿಂಗ್ ಟೈಮ್ ಆರ್ಕೆಸ್ಟ್ರಾ ಎಲ್ಲ ಎಂಜಾಯ್ ಮಾಡ್ತಾ ಡೇ ಎಲ್ಲ ಹೇಗೆ ಕಳೀತು ಅಂತಲೇ ಅವನಿಗೆ ಗೊತ್ತಾಗಲ್ಲ. ಆ್ಯಂಡ್ ಟೈಮ್ ನೋಡೋ ಅಷ್ಟರಲ್ಲಿ 8:30 ಆಗಿರುತ್ತೆ. ಕಾರ್ತಿಕ್ ಅಯ್ಯೋ ತುಂಬ ಲೇಟ್ ಆಗಿಬಿಟ್ಟಿದೆ, ಹೊರಡಬೇಕು, ನಾಳೆ ಆಫೀಸ್ಗೆ ಬೇರೆ ಹೋಗೋದಿದೆ ಅಂತ ಅರುಣ್ ಹತ್ರ ಹೇಳಿದಾಗ ಅರುಣ್ ಬೈತಾನೆ, ಹೇ ಇಷ್ಟು ಹೊತ್ತಲ್ಲಿ ಎಲ್ಲಿ ಹೋಗ್ತೀಯಾ, ಅದು ಆ ಕಾರ್ ದಾರಿಯಲ್ಲಿ, ಯಾವುದು ಬೇಡ ಸುಮ್ಮನೆ ಇರು, ಬೆಳಗ್ಗೆ ಹೋಗುವಂತೆ ಅಂತಾನೆ. ಅದಕ್ಕೆ ಕಾರ್ತಿಕ್ಕು ಇಲ್ಲ ಮಗ, ಬೆಳಗ್ಗೆ ಅಂದರೆ ಇಲ್ಲಿಂದ ನಾನು ಬೈಕ್ ಓಡಿಸ್ಕೊಂಡು ಹೋಗಿ ಆ್ಯಂಡ್ ಆಫೀಸ್ಗೆ ಹೋಗೋ ಅಷ್ಟರಲ್ಲಿ ತುಂಬಾ ಸುಸ್ತಾಗಿಬಿಡುತ್ತೆ, ಹಾಗಾಗಿ ಈಗಲೇ ಹೊರಡ್ತೀನಿ, ನೀನೇನು ಟೆನ್ಷನ್ ತೊಗೋಬೇಡ, ನಾನು ಆರಾಮಾಗಿ ಬೈಕ್ ಓಡಿಸ್ಕೊಂಡು ಹೋಗ್ತೀನಿ ಅಂತ ಅರುಣ್ ಎಷ್ಟೇ ಬೇಡ ಬೇಡ ಅಂದ್ರೂ ಕಾರ್ತಿಕ್ ಅವನಿಗೆ ಹೆಂಗೋ ರಿಕ್ವೆಸ್ಟ್ ಮಾಡಿಕೊಂಡು ಕನ್ವಿನ್ಸ್ ಮಾಡ್ತಾನೆ. ಕಾರ್ತಿಕ್ಕು ಅರುಣ್ ಅವ್ರ ಮನೆಯಿಂದ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಹೊರಡೋ ಅಷ್ಟರಲ್ಲಿ ರಾತ್ರಿ 10 ಗಂಟೆ ಆಗಿರುತ್ತೆ. ಆ್ಯಂಡ್ ತನ್ನ ಬೈಕ್ ತೊಗೊಂಡು ಶಿವಮೊಗ್ಗ ಕಡೆ ಆರಾಮಾಗಿ ಹೋಗ್ತಾ ಇರ್ತಾನೆ. ಆ್ಯಂಡ್ ಈಗ ಘಾಟ್ ಸೆಕ್ಷನಲ್ಲಿ ಎಂಟ್ರಿ. ಆ ಒಂದು ಫಾರೆಸ್ಟ್ ರೋಡಲ್ಲಿ ಇವನ್ ಗಾಡಿ ಬಿಟ್ಟರೆ ಹಿಂದೆ ಮುಂದೆ ಬೇರೆ ಯಾರೂ ಇರಲ್ಲ, ಯಾವ ವೆಹಿಕಲ್ಸ್ ಕೂಡ ಓಡಾಡ್ತಾ ಇರಲ್ಲ. ಹಾಗೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಮುಂದ್ಗಡೆಯಲ್ಲಿ ಯಾರೋ ಒಬ್ಬರು ಹೆಂಗಸು ಇವನಿಗೆ ಕೈ ಮಾಡ್ತಾಳೆ, ಗಾಡಿ ನಿಲ್ಲಿಸಿ ಅನ್ನೋ ಥರ. ಆ ಹೆಂಗಸು ಲಂಬಾಣಿ ಸ್ಟೈಲ್ ಬಟ್ಟೆ ಹಾಕ್ಕೊಂಡಿರ್ತಾಳೆ ಆ್ಯಂಡ್ ನೋಡಲಿಕ್ಕೂ ತುಂಬ ಸುಂದರವಾಗಿಯೇ ಇರ್ತಾಳೆ. ಆದರೆ ಅವಳು ಇವನ ಬೈಕಿಗೆ ಕೈ ಮಾಡ್ತಿರೋದನ್ನು ನೋಡಿ ಕಾರ್ತಿಕ್ಗೆ ಭಯ ಆಗುತ್ತೆ. ಮಧ್ಯರಾತ್ರಿ ಆ ರೋಡಲ್ಲಿ ಯಾವುದೇ ವೆಹಿಕಲ್ಸ್ ಓಡಾಡ್ತಾ ಇಲ್ಲ, ಅಂಥದ್ರಲ್ಲಿ ಯಾರೋ ಒಬ್ಬಳು ಅನ್ನೋನ್ ಲೇಡಿ ಇವನ ಬೈಕಿಗೆ ಕೈ ಮಾಡ್ತಿದ್ದಾಳೆ ಅಂದರೆ ಇವ್ರು ಯಾರೋ ಲೂಟಿ ಮಾಡೋರು ಇರ್ಬೋದಾ ಅಂತ ಕಾರ್ತಿಕ್ಗೆ ಭಯ ಆಗ್ತಾ ಇರುತ್ತೆ. ಫಸ್ಟು ಗಾಡಿ ನಿಲ್ಲಿಸ್ಬಾರ್ದು ಅಂತಲೇ ಅಂದ್ಕೊಳ್ತಾನೆ, ಆದರೆ ಅವ್ನ ಮನಸ್ಸು ಒಪ್ಪಲ್ಲ. ಪಾಪ ಯಾರೋ ಹೆಂಗಸು ಬಸ್ ಸಿಕ್ಕಿಲ್ಲ ಅಂತ ನಡ್ಕೊಂಡೇ ಹೋಗ್ತಿದ್ದಾಳೆ ಅನಿಸುತ್ತೆ. ಇಷ್ಟು ಹೊತ್ತಲ್ಲಿ ಒಂಟಿ ಹೆಂಗಸನ್ನು ಈ ಕಾಡಲ್ಲಿ ಬಿಟ್ಟು ಹೋಗೋದು ಒಳ್ಳೇದಲ್ಲ ಅಂತ ಕಾರ್ತಿಕ್ ತನ್ನ ಒಳ್ಳೆತನನ ತೋರಿಸಿ ಆ ಹೆಂಗಸು ಹತ್ರ ಹೋಗಿ ಬೈಕ್ನ ನಿಲ್ಲಿಸಿ, ಏನಾಯಿತು ಮೇಡಮ್, ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಆ ಲೇಡಿ, ಹೌದ್ರಿ ನನ್ನಿಂದ ಬಸ್ ಮಿಸ್ ಆಗೋಯಿತು, ತುಂಬ ಲೇಟ್ ಆಗೋಗ್ಬಿಟ್ಟಿದೆ, ನನ್ನನ್ನು ಸ್ವಲ್ಪ ಮುಂದಿನ ಊರಲ್ಲಿ ಡ್ರಾಪ್ ಮಾಡಿಬಿಡ್ತೀರಾ ಅಂತ ಸಹಾಯ ಕೇಳ್ತಾಳೆ. ಕಾರ್ತಿಕ್ಕು ತೊಂದರೆ ಇಲ್ಲ ಬನ್ನಿ ಮೇಡಮ್, ನಾನು ಸೇಫಾಗಿ ಡ್ರಾಪ್ ಮಾಡ್ತೀನಿ ಅಂತ ಆ ಲೇಡಿನ ತನ್ನ ಬೈಕಲ್ಲಿ ಹತ್ತಿಸ್ಕೊಳ್ತಾನೆ. ಇಲ್ಲಿ ಕಾರ್ತಿಕ್ಕಿಗೆ ಸ್ವಲ್ಪ ಸ್ಟ್ರೇಂಜ್ ಅನಿಸೋದೇನು ಅಂದರೆ ಈ ಲೇಡಿ ಹತ್ರ ಒಂದೂ ಲಗೇಜ್ ಬ್ಯಾಗು ಏನೂ ಇರಲ್ಲ. ಅಷ್ಟೇ ಅಲ್ಲದೆ ಅವಳು ನೋಡಲಿಕ್ಕೇನೋ ಸುಂದರವಾಗೇ ಇದ್ದಾಳೆ, ಆದರೆ ಅವಳಿಂದ ತುಂಬ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ. ಆ್ಯಂಡ್ ಇನ್ನೂ ದೊಡ್ಡ ಸ್ಟ್ರೇಂಜ್ ವಿಷಯ ಏನು ಅಂದರೆ ಅವಳು ಬೈಕ್ ಹತ್ತಿ ಕುಂತಾಗ ಅವಳದೇನು ವೇಟೇ ಫೀಲ್ ಆಗಲ್ಲ ಕಾರ್ತಿಕ್ಗೆ. ಸೊ ಇವೆಲ್ಲ ಕಾರ್ತಿಕ್ಗೆ ವಿಚಿತ್ರ ಅನಿಸಿ ಕಾರ್ತಿಕ್ಗೆ ಆ ಲೇಡಿ ಮೇಲೆ ಡೌಟ್ ಬರುತ್ತೆ. ಆದರೆ ಕಾರ್ತಿಕ್ ಏನು ರಿಯಾಕ್ಟ್ ಮಾಡದೆ ತನ್ನ ಪಾಡಿಗೆ ತಾನು ಬೈಕ್ ಓಡಿಸ್ತಾ ಇರ್ತಾನೆ. ಒಂದು ಸ್ವಲ್ಪ ದೂರ ಹೋಗಾದ್ಮೇಲೆ, ಅಂದರೆ ಊರೇನು ಯಾವುದೂ ಬಂದಿರಲ್ಲ, ಆದರೆ ಅದೇ ಕಾಡಲ್ಲಿ ಒಂದು ಪಾಳು ಬಿದ್ದಿರುವಂಥ ಹಳೆ ಬಸ್ ಸ್ಟಾಪ್ ಇರುತ್ತೆ. ಬೈಕಲ್ಲಿ ಹಿಂದೆ ಕುಂತಿರೋಂಥ ಆ ಲೇಡಿ ಆ ಪಾಳು ಬಿದ್ದಿರುವಂಥ ಬಸ್ ಸ್ಟಾಪ್ಗೆ ಕೈ ಮಾಡ್ತಾ, ಇಲ್ಲೊಂದು 2 ನಿಮಿಷ ನಿಲ್ಲಿಸ್ತೀರಾ, ನನಗೊಂದು ಸಣ್ಣ ಕೆಲಸ ಇದೆ, ಮುಗಿಸ್ಕೊಂಡು ಬೇಗ ಬರ್ತೀನಿ ಅಂತ ಹೇಳ್ತಾಳೆ. ಕಾರ್ತಿಕ್ಕು ಹಾಂ ಸರಿ ಮೇಡಮ್ ನಿಲ್ಲಿಸ್ತೀನಿ ಅಂತ ಬೈಕ್ನ ಸೈಡ್ಗೆ ಹಾಸ್ತಾನೆ. ಆ್ಯಂಡ್ ಅವನ ಕಣ್ಣು ಮುಂದೆನೇ ಆ ಲೇಡಿ ಪಾಳು ಬಿದ್ದಿರುವಂಥ ಬಸ್ ಸ್ಟಾಪ್ ಒಳಗಡೆ ಹೋಗ್ತಾಳೆ. ಸುಮಾರು ಹೊತ್ತಾದ್ರೂ ಆ ಲೇಡಿ ಹೊರಗಡೆ ಬರೋದೇ ಇಲ್ಲ. ಈ ಕಡೆ ಕಾರ್ತಿಕ್ಗೆ ಲೇಟ್ ಆಗ್ತಾ ಇರುತ್ತೆ. ಹಾಗಾಗಿ ಅವನು ಜೋರಾಗಿ ಕರಿತಾನೆ, ಬನ್ನಿ ಮೇಡಮ್ ತುಂಬ ಲೇಟ್ ಆಯಿತು ಹೊರಡುವ ಅಂತ. ಒಂದು 3-4 ಸತಿ ಕರಿತಾನೆ ಇರ್ತಾನೆ, ಆದರೂ ಒಳಗಡೆಯಿಂದ ಏನೂ ರೆಸ್ಪಾನ್ಸ್ ಬರಲ್ಲ. ಸೊ ಅವನೇನು ಮಾಡ್ತಾನೆ, ತನ್ನ ಬೈಕ್ ಹೆಡ್ಲೈಟ್ನ ಆ ಬಸ್ ಸ್ಟಾಪ್ ಕಡೆ ತಿರುಗಿಸಿ ನೋಡ್ತಾನೆ. ಅಲ್ಲಿ ಒಳಗಡೆ ಯಾರೊಬ್ಬರು ಕೂಡ ಕಾಣಿಸಲ್ಲ. ಅಷ್ಟರಲ್ಲಿ ಕಾರ್ತಿಕ್ಗೆ ಬೈಕ್ ಇಳಿದು ನನ್ನ ಹತ್ರ ಬಾರೋ ಅಂತ ಒಂದು ವಿಚಿತ್ರ ಸ್ಕೇರಿ ವಾಯ್ಸ್ ಜೋರಾಗಿ ಕೇಳಿಸುತ್ತೆ. ಕಾರ್ತಿಕ್ಕು ಭಯಪಡ್ತಾನೆ. ಅಷ್ಟರಲ್ಲಿ ಮತ್ತೆ ಅದೇ ವಿಚಿತ್ರ ವಾಯ್ಸು
ಬೈಕ್ ಇಳಿದು ನನ್ನ ಹತ್ರ ಬಾರೋ ಅಂತ ಮತ್ತೆ ಜೋರಾಗಿ ಕೇಳಿಸುತ್ತೆ. ನೆಕ್ಸ್ಟ್ ಮೂಮೆಂಟೇ ಈ ಕಾರ್ತಿಕ್ಕು ತಾನು ಎಷ್ಟು ಸ್ಪೀಡ್ ಆಗುತ್ತೋ ಅಷ್ಟು ಸ್ಪೀಡು ಬೈಕ್ ಓಡಿಸಿ ಅಲ್ಲಿಂದ ಬಂದುಬಿಡ್ತಾನೆ. ನಂತರ ಶಿವಮೊಗ್ಗದಲ್ಲಿ ತನ್ನ ಮನೆಗೆ ಬಂದಾದ್ಮೇಲೆ ಮಲ್ಕೊಳ್ಳೋಕ್ಕೆ ಎಷ್ಟು ಟ್ರೈ ಮಾಡಿದ್ರು ಅಲ್ಲಿ ನಡೆದಿರುವಂಥ ಇನ್ಸಿಡೆಂಟ್ ನೆನೆಸ್ಕೊಂಡು ಭಯಕ್ಕೆ ಅವನಿಗೆ ನಿದ್ದೆನೂ ಸಹ ಬರಲ್ಲ. ನೆಕ್ಸ್ಟ್ ಡೇ ಬೆಳಿಗ್ಗೆ ಯಾವಾಗುತ್ತೋ ಅಂತ ಕಾಯ್ತಾ ಕುಂತು ಬೆಳಿಗ್ಗೆ ಆದ ತಕ್ಷಣ ತನ್ನೆಲ್ಲ ಕೆಲಸ ಬಿಟ್ಟು ತಾನು ನಂಬೋ ಸ್ವಾಮೀಜಿಯವ್ರ ಹತ್ರ ಹೋಗಿ ತನ್ನ ಜೊತೆ ಹಿಂದಿನ ರಾತ್ರಿ ನಡೆದದ್ದೆಲ್ಲ ಹೇಳ್ಕೊತಾನೆ. ಆ್ಯಂಡ್ ಅದನ್ನೆಲ್ಲ ಕೇಳಿಸ್ಕೊಂಡು ಆ ಸ್ವಾಮೀಜಿ ಹೇಳಿದ್ದೊಂದು ಇನ್ನೂ ಸ್ಕೇರಿ ಇದೆ. ಆ ಸ್ವಾಮೀಜಿ ಏನು ಹೇಳ್ತಾರೆ ಅಂದರೆ, ನಿನ್ನೆ ನೀನು ನಿನ್ನ ಫ್ರೆಂಡ್ ಊರಿಗೆ ಹೋಗಿ ಅಲ್ಲಿನ ದೇವ್ರ ದರ್ಶನ ಮಾಡಿಕೊಂಡು ನಂತರ ನಿನ್ನ ಗಾಡಿಗೆ ಪೂಜೆ ಮಾಡಿಸಿದ್ದು ತುಂಬ ಒಳ್ಳೆಯದಾಯಿತು. ಯಾಕಂದರೆ ಅದರಿಂದನೇ ನೀನು ಇವತ್ತು ಬದುಕಿರೋದು. ನಿಜ ಹೇಳಬೇಕು ಅಂದರೆ ಆ ಹೆಣ್ಣಿನ ರೂಪದಲ್ಲಿರೋ ಆ ದೆವ್ವ ನಿನ್ನ ಬೈಕ್ನ ಹತ್ತೇ ಇಲ್ಲ, ಅದು ನಿನ್ನ ಹಿಂದೆ ಫಾಲೋ ಮಾಡ್ಕೊಂಡು ಬಂದಿದೆ ಅಷ್ಟೇ. ಅದಕ್ಕೆ ನಿನ್ನ ಬೈಕಿಂದ ಕೆಳಗೆ ಇಳಿಸೋದಕ್ಕೆ ಟ್ರೈ ಮಾಡ್ತು. ಅಪ್ಪಿ ತಪ್ಪಿ ನೀನೇನಾದರೂ ಬೈಕ್ ಬಿಟ್ಟು ಕೆಳಗೆ ಇಳಿದು ಬಿಟ್ಟಿದ್ದರೆ ನಿನ್ನ ಕತೆ ಬೇರೆಯೇ ಆಗ್ತಿತ್ತು, ನಿನ್ನ ಶವ ಕೂಡ ಯಾರಿಗೂ ಸಿಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಇದೇ ರೀತಿ ಸಿಮಿಲರ್ ಇನ್ಸಿಡೆಂಟ್ ಒಂದು ನಮ್ಮ ಇನ್ನೊಬ್ಬ ಸಬ್ಸ್ಕ್ರೈಬರ್ ಪವನ್ ಅವ್ರ ಜೊತೆಗೂ ಆಗಿದೆ. 27 ವರ್ಷ ವಯಸ್ಸಿರುವಂಥ ಪವನ್ ಮಲೆನಾಡು ಸೈಡಲ್ಲಿರುವಂಥ ಫೋಟೋಗ್ರಾಫರ್. ಇವ್ರ ಫೋಟೋ ಸ್ಟುಡಿಯೋ ಸಿಟಿಲಿ ಇದ್ದರೂ ಇವ್ರ ಮನೆ ಮಾತ್ರ ಸಿಟಿಯಿಂದ 15 ಕಿಲೋಮೀಟರ್ ದೂರದ ಒಂದು ಹಳ್ಳಿಲಿರುತ್ತೆ. ಸುಮಾರು 2 ವರ್ಷಗಳ ಹಿಂದೆ ಅಂದರೆ 2022 ನವೆಂಬರ್ ತಿಂಗಳಲ್ಲಿ ಪವನ್ ಅವರು ಒಂದು ಮದುವೆ ಇವೆಂಟ್ನ ಮುಗಿಸಿ ತನ್ನ ಕ್ಯಾಮ್ರಾ ಇಕ್ವಿಪ್ಮೆಂಟ್ಸ್ನೆಲ್ಲ ಸ್ಟುಡಿಯೋದಲ್ಲಿಟ್ಟು ಲಾಕ್ ಮಾಡಿ ನಂತರ ಮನೆ ಕಡೆಗೆ ಹೊರಡ್ತಾರೆ. ಯೂಸಲ್ಲಿ ಪವನ್ 8-9 ಗಂಟೆ ಅಷ್ಟರಲ್ಲಿ ಮನೆ ಸೇರ್ತಾಯಿದ್ರು. ಆದರೆ ಇವತ್ತು ತುಂಬಾ ಲೇಟ್ ಆಗಿಬಿಟ್ಟಿರುತ್ತೆ. ಮಧ್ಯರಾತ್ರಿಯಲ್ಲಿ ಮಲೆನಾಡಿನ ಆ ರೋಡ್ಸಲ್ಲಿ ಪವನ್ ಒಬ್ಬರೇ ತನ್ನ XL100 ಬೈಕಲ್ಲಿ ಆರಾಮಾಗಿ ಹೋಗ್ತಾ ಇರ್ತಾರೆ. ಸೊ ಹಾಗೆ ಒಂದು 5-6 ಕಿಲೋಮೀಟ್ರ್ ಹೋಗಾದ್ಮೇಲೆ ಈಗ ಕಾಡ್ದಾರಿ ಎಂಟ್ರ್ ಆಗುತ್ತೆ. ಅಗೇನ್ ಆ ಒಂದು ರೋಡಲ್ಲಿ ಯಾರು ಓಡಾಡ್ತಾ ಇರಲ್ಲ. ಪವನ್ ಅವರ ವೆಹಿಕಲ್ ಬಿಟ್ಟರೆ ಇನ್ಯಾವ ವೆಹಿಕಲು ಕಾಣಿಸ್ತಾ ಇರಲ್ಲ. ಹಾಗೆ ಹೋಗ್ತಾ ಇರಬೇಕಾದ್ರೆ ಪವನ್ ಅವರಿಗೆ ಸಡನ್ಲಿ ಮುಂದೆ ಒಂದೇನೋ ಕಂಡು ಬರುತ್ತೆ. ಯಾರೋ ಒಬ್ಬಳು ಹೆಂಗಸು ತನ್ನ ಪಾಡಿಗೆ ತಾನು ನಡ್ಕೊಂಡು ಹೋಗ್ತಿರ್ತಾಳೆ. ಅವಳು ಹಿಂದ್ಗಡೆಯಿಂದ ನೋಡಲಿಕ್ಕೇನೋ 28-30 ವರ್ಷದ ಯುವತಿ ಥರ ಕಾಣಿಸ್ತಾ ಇರ್ತಾಳೆ. ಸೊ ಪವನ್ ಅವರಿಗೆ ಏನೋ ಒಂಥರ ಕನ್ಸರ್ನ್ ಜನ್ರೇಟ್ ಆಗುತ್ತೆ. ಪಾಪ ಇಷ್ಟೊತ್ತಿನಲ್ಲಿ ಯಾರಪ್ಪ ಈ ಹೆಂಗಸು ಈ ಕಾಡಲ್ಲಿ ನಡ್ಕೊಂಡು ಹೋಗ್ತಿದ್ದಾಳೆ, ಮೇ ಬಿ ಇವರು ನಮ್ಮ ಊರವರೇ ಇರಬೇಕು, ಕೇಳೋಣ ತಡಿ ಅಂತ ಪವನು ಆ ಹೆಂಗಸ ಹತ್ರ ಹೋಗಿ ತನ್ನ ಬೈಕ್ನ ನಿಲ್ಲಿಸ್ತಾರೆ. ಆಶ್ಚರ್ಯ ಏನು ಅಂದರೆ ಆ ಹೆಂಗಸು ಹಿಂದ್ಗಡೆಯಿಂದ ನೋಡಲಿಕ್ಕೆ 28-30 ವರ್ಷದ ಯುವತಿ ಥರ ಕಾಣಿಸ್ತಾ ಇದ್ಲು. ಆದರೆ ಈಗ ಎದುರುಗಡೆಯಿಂದ ನೋಡಿದಾಗ ಆ ಹೆಂಗಸು 80 ವರ್ಷದ ಮುದುಕಿ ಥರ ಕಾಣಿಸ್ತಾ ಇರ್ತಾಳೆ. ಇಲ್ಲಿ ಅವಳ ಮುಖ ಮಾತ್ರ ಆಗಿರೋದು, ಆದರೆ ಅವಳು ಮಿಕ್ಕಿದ ದೇಹ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆದರೆ ಅವಳ ಮುಖ ಮಾತ್ರ ಹಣ್ಣು ಮುದುಕಿ ಥರ ಕಾಣಿಸ್ತಾ ಇರುತ್ತೆ. ಇನ್ನೊಂದು ವಿಚಿತ್ರ ಏನು ಅಂತ ಅಂದರೆ ನೋಡಿ, ಆ ರೋಡ್ಸಲ್ಲಿ ಯಾರು ಓಡಾಡ್ತಾ ಇಲ್ಲ. ಅಂಥದ್ರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಆಬ್ವಿಯಸ್ಲಿ ನೀವು ತಿರುಗಿ ನೋಡ್ತೀರಾ. ಆದರೆ ಆ ಲೇಡಿ ಮಾತ್ರ ಪವನ್ ಕಡೆ ತಿರುಗಿನೂ ಸಹ ನೋಡಲ್ಲ. ಅವಳು ಪಾಡಿಗೆ ಅವಳು ನಡ್ಕೊಂಡು ಹೋಗ್ತಾನೆ ಇರ್ತಾಳೆ. ಪವನ್ಗೆ ಇದು ತುಂಬ ವಿಚಿತ್ರ ಅನಿಸುತ್ತೆ. ಅವರು ಬಿಡಪ್ಪ ಇವಳು ಯಾಕೊಂಡು ನಾರ್ಮಲ್ ಅನ್ನಿಸ್ತಾ ಇಲ್ಲ, ಇವಳು ಸವಾಸ ನಮ್ಗೆ ಅಂತ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಆ್ಯಂಡ್ ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋಗಿ ಹಿಂದೆ ತಿರುಗಿ ನೋಡಿದಾಗ ಆ ಹೆಂಗಸು ಕಾಣಿಸೋದೇ ಇಲ್ಲ. ಆ್ಯಂಡ್ ಇವರು ಬೈಕ್ಕೆ ಹಿಂದೆ ಮುಂದೆ ತಿರುಗಿನೂ ನೋಡಿದೆ ತನ್ನಿಂದ ಎಷ್ಟು ಸ್ಪೀಡ್ ಆಗುತ್ತೋ ಅಷ್ಟು ಸ್ಪೀಡು ಬೈಕ್ ಓಡಿಸ್ಕೊಂಡು ಬಂದುಬಿಡ್ತಾನೆ. ಮುಂದೆ ಒಂದು ಊರು ಕಾಣಿಸುತ್ತೆ. ಆದರೆ ಊರಿನ ಎಂಟ್ರೆನ್ಸಲ್ಲಿ ಒಂದು ಪಾಡು ಬಿದ್ದಿರುವಂಥ ಅಂಗಡಿ ಇರುತ್ತೆ. ಆ್ಯಂಡ್ ಆ ಅಂಗಡಿಯ ಅಪೋಸಿಟಲ್ಲಿ ಒಬ್ಬ ಮುದುಕ ನಿಂತಿರ್ತಾನೆ. ಆ ಮುದುಕ ಪವನ್ ಬರ್ತಿರೋದನ್ನು ನೋಡಿ ಗಾಡಿನ ತಡಿತಾನೆ. ನಿಲ್ಲಿಸು ಅಂತ. ಆಲ್ರೆಡಿ ಒಂದು ಸತಿ ಗಾಡಿ ನಿಲ್ಲಿಸಿದ್ದಕ್ಕೆ ಪವನ್ಗೆ ಸರಿಯಾಗಿಯೇ ಅನುಭವ ಆಗಿದೆ. ಅಂಥದ್ರಲ್ಲಿ ಈಗ ಮತ್ತೆ ಯಾಕೆ ನಿಲ್ಲಿಸ್ಬೇಕು ಅಂತ ಪವನ್ ಯೋಚನೆ ಮಾಡ್ತಾನೆ. ಆದರೆ ಆ ಮುದುಕನ ಮುಖ ನೋಡ್ತಾ ಇದ್ದರೆ ಹಂಗೆ ಅನ್ನಿಸ್ತಾ ಇರಲ್ಲ. ಆ ಮುದುಕ ಪೂಜಾರಿಗಳ ಥರ ಲುಂಗಿ ಕಟ್ಟಿರ್ತಾರೆ. ತಲೆ ಮೇಲೆ ಕೂದಲು ಜುಟ್ಟು ಇರುತ್ತೆ, ಮುಖದಲ್ಲಿ ಬಿಳಿ ಗಡ್ಡ. ಆ್ಯಂಡ್ ಅವ್ರ ಮುಖ ನೋಡ್ತಾ ಇದ್ದರೆ ಏನೋ ಒಂಥರ ತೇಜಸ್ಸು ತುಂಬಿರುತ್ತೆ. ಸೊ ಅವ್ರನ್ನ ನೋಡಿದ ತಕ್ಷಣ ಭಯ ಅನ್ನೋದೇ ಹೊರಟೋಯ್ತು ಪವನ್ಗೆ. ಸೊ ಪವನು ಆ ಮುದುಕನ ಹತ್ರ ಗಾಡಿ ನಿಲ್ಲಿಸ್ತಾನೆ. ಆವಾಗ ಮುದುಕ ಹೇಳ್ತಾನೆ ಆಕೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದಾಳೆ ಅಂತ. ಪವನು ಆಶ್ಚರ್ಯ ಆಗಿ ಆಕೆ ಅಂದರೆ ಯಾರು? ಆ ಹೆಂಗಸು ನಿಮಗೆ ಗೊತ್ತು, ನೀವ್ಯಾರು ಅಂತ ಗ್ಯಾಪ್ ಇಲ್ಲದೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಆ ಮುದುಕ ಓಹೋ ಸಮಾಧಾನ ಮರಿ, ಇದನ್ನೆಲ್ಲ ಆಮೇಲೆ ನೀನೇ ತಿಳ್ಕೊತೀಯ, ತುಂಬ ಲೇಟ್ ಆಗಿಬಿಟ್ಟಿದೆ, ಮನೆಗೆ ಹೋಗು ಅಂತಾನೆ. ಆದರೆ ಪವನು ಇಲ್ಲ ಅಜ್ಜ, ನನಗೀಗ ಗೊತ್ತಾಗಲೇಬೇಕು, ತಡೀರಿ ಒಂದು ನಿಮಿಷ ಅಂತ ತನ್ನ ಗಾಡಿಯಿಂದ ಇಳಿದು ಸೈಡ್ ಸ್ಟ್ಯಾಂಡ್ ಹಾಕಿ ಈ ಕಡೆ ತಿರುಗಿ ನೋಡೋ ಅಷ್ಟರಲ್ಲಿ ಆ ಮುದುಕನೂ ಕಾಣಿಸಲ್ಲ. ಅಲ್ಲಿಂದ ಇನ್ನೂ ಅಷ್ಟು ಭಯ ಬಿದ್ದು ಪವನು ಸ್ವಲ್ಪ ಸಮಯದಲ್ಲೇ ಮನೆ ಸೇರ್ಕೋತಾನೆ. ಆ್ಯಂಡ್ 2-3 ದಿನ ಇದೇ ಒಂದು ಯೋಚನೆಯಲ್ಲಿ ಇರ್ತಾನೆ ಅವನು. ಅವತ್ತಿನ ರಾತ್ರಿ ನನ್ನ ಜೊತೆ ನಡೆದಿದ್ದೇನು, ಅವರೆಲ್ಲ ಯಾರು, ಇದೇ ಒಂದು ಯೋಚನೆ ಇರುತ್ತೆ ಅವನಿಗೆ. ಸೊ ಇಷ್ಟೊಂದು ಯೋಚನೆ ಮಾಡ್ತಾ ಇರಬೇಕಾದ್ರೆ ಇಷ್ಟೊಂದು ಯೋಚನೆ ಮಾಡಿದ್ದಕ್ಕೆ ಆ ಥರ ಕನಸು ಬಂತು, ಅಥವಾ ಆ ಕನಸು ಬರಲೇಬೇಕು ಅಂತ ನಿಜವಾಗ್ಲೂ ಬಂತು ಗೊತ್ತಿಲ್ಲ. ಒಂದು ದಿನ ಕಿಶೋರು ತನ್ನ ಸ್ಟುಡಿಯೋದಲ್ಲಿ ಸುಸ್ತಾಗಿದೆ ಅಂತ ಸಂಜೆ 7 ಗಂಟೆ ಟೈಮಾಗೆ ಮಲಗಿರಬೇಕಾದ್ರೆ ಅವನಿಗೊಂದು ಕನಸು ಬರುತ್ತೆ. ಆ ಕನಸಲ್ಲಿ ಅದೇ ಮುದುಕ ಬರ್ತಾನೆ.
ಆ್ಯಂಡ್ ಆ ಮುದುಕ ಈಗ ಹಿಂದಿನ ಕತೆ ಹೇಳ್ತಾನೆ. ಸುಮಾರು 100 ವರ್ಷಗಳ ಹಿಂದೆ ನೀನೇನು ಆ ಹೆಂಗಸನ್ನ ನೋಡ್ದು, ಅವಳು ಅತ್ಯಾಚಾರಕ್ಕೆ ಒಳಗಾಗಿರುವಂಥ ಮಹಿಳೆ. ಅವಳ ಮೇಲೆ ಕಟ್ಟಿಗೆ ತರಲಿಕ್ಕೆ ಕಾಡಿಗೆ ಹೋದಾಗ ಅವಳ ಸೌಂದರ್ಯಕ್ಕೆ ಒಬ್ಬ ಮೋಹಿತ ಆಗಿ ಅವಳ ಮೇಲೆ ಅತ್ಯಾಚಾರ ಮಾಡ್ತಾನೆ. ನಂತರ ಅವಳನ್ನ ತುಂಬ ಭೀಕರವಾಗಿ ಸಾಯಿಸ್ತಾನೆ ಕೂಡ. ಆ್ಯಂಡ್ ಅವಳನ್ನ ಸಾಯಿಸಾದ್ಮೇಲೆ ಅವನು ಊರು ಬಿಟ್ಟು ಓಡಿ ಹೋಗಿಬಿಡ್ತಾನೆ. ಸೊ ಹುಡುಕ್ತಾ ಅವಳ ಆತ್ಮ ಇನ್ನೂ ಅಲಿತಾ ಇದೆ ಅಂತ ಆ ಮುದುಕ ಹೇಳ್ತಾರೆ. ಸರಿ ಅಜ್ಜ, ನೀವ್ಯಾರು, ನಿಮ್ಮ ಹೆಸರು ಏನು ಅಂತ ಪವನ್ ಕನಸಲ್ಲೇ ಆ ಮುದುಕನ ಪ್ರಶ್ನೆ ಕೇಳಿದಾಗ ಆ ಮುದುಕ ನನ್ನ ಹೆಸರು ವೆಂಕಟಾಚಲ ಅಂತ ಹೇಳಿ ಮಾಯ ಆಗಿಬಿಡ್ತಾನೆ. ಸೊ ಪವನ್ ನಿಜ ಜೀವನದಲ್ಲಿ ಇಂಥ ಇನ್ಸಿಡೆಂಟ್ ಏನಾದರೂ ತಮ್ಮ ಊರಲ್ಲಿ ಆಗಿತ್ತ ಅಂತ ಹಿರಿಯರಿಂದ ವಿಚಾರಿಸಿದಾಗ ಆಗ ಗೊತ್ತಾಗುತ್ತೆ ಆ್ಯಕ್ಚುಲಿ ಅಂತ ಅದೊಂದು ಇನ್ಸಿಡೆಂಟು ಸುಮಾರು ವರ್ಷಗಳ ಹಿಂದೆ ಅವ್ರೂರಲ್ಲಿ ನಡೆದಿರುತ್ತೆ. ಆ್ಯಂಡ್ ಆ ಮಹಿಳೆ ಏನು ಅತ್ಯಾಚಾರಕ್ಕೆ ಒಳಗಾಗಿರ್ತಾಳೋ ಅವಳ ತಂದೆ ಹೆಸರು ಬಂದು ವೆಂಕಟಾಚಲ. ಓಕೆ ಥ್ರಿಲ್ಲಿಂಗ್ ವರ್ಡ್ ಗ್ಯಾಂಗ್, ಐ ಹೋಪ್ ದಿಸ್ ವಿಡಿಯೋ ನಿಮಗೆ ತುಂಬಾ ಥ್ರಿಲ್ ಫೀಲ್ ಕೊಟ್ಟಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ 1 ಸೆಕೆಂಡು ಟೈಮ್ ತೊಗೊಳ್ಳಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಥ್ರಿಲ್ಲಿಂಗ್ ವರ್ಡ್ ಗ್ಯಾಂಗ್, ಮುಂದೆ ನೆಕ್ಸ್ಟ್ ಬರುವಂಥ ವಿಡಿಯೋ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ. ಆ ವಿಡಿಯೋನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಮತ್ತೆ ಹೇಳ್ತಾ ಇದ್ದೀನಿ, ಮುಂದೆ ಬರುವಂಥ ವಿಡಿಯೋನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಮತ್ತೆ ಸಿಗುವ, ನಮಸ್ಕಾರ.